ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಸೆಪ್ಟೆಂಬರ್ 5 ಅಂದರೆ ಟೀಚರ್ಸ್ ಡೇ. ಸೊ ಹ್ಯಾಪಿ ಟೀಚರ್ಸ್ ಡೇ. ನಿಮ್ಮಲ್ಲೂ ಕೂಡ ಟೀಚರ್ಸ್ಗಳಿದ್ರೆ ಒನ್ ಹೂ ಟೀಚರ್ಸ್ ಗುಡ್ ಥಿಂಗ್ ಆಲ್ಸೋ ಈಸ್ ಅ ಟೀಚರ್. ಜಸ್ಟ್ ಲೈಕ್ ಮೀ, ನನ್ನ ಮಗಳಿಗೆ ನಾನೇ ಮನೇಲಿ ಹೇಳ್ಕೊಡೋದ್ರಿಂದ ನಾನು ಕೂಡ ಅವ್ರಿಗೆ ಟೀಚರು. ಬೆಳಿಗ್ಗೆ ಹೋಗಬೇಕಾದ್ರೆ ಹ್ಯಾಪಿ ಟೀಚರ್ಸ್ ಡೇ ಮಮ್ಮ ಅಂದ್ಬಿಟ್ಟು ನನಗೂ ವಿಶ್ ಮಾಡಿಬಿಟ್ಟು ಹೋದ್ಲು ಅವಳು. ಸೊ ಹಾಗೆ ಒಂಥರ ನೋಡಿದ್ರೆ ಎಲ್ಲ ತಾಯಂದಿರು ಕೂಡ ಟೀಚರ್ಸೇನೆ ಅಲ್ವಾ. ಸೊ ಹ್ಯಾಪಿ ಟೀಚರ್ಸ್ ಡೇ ಒನ್ಸ್ ಅಗೇನ್. ಆ್ಯಂಡ್ ಈಗ ಮನೆ ಕೆಲಸ ಎಲ್ಲ ರೂಟೀನ್ ಎಲ್ಲ ಮುಗ್ದಿದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಲೇಟೇ ಆಯಿತು, ಮ್ಯಾಟ್ಗಳೆಲ್ಲ ಒಗಿಬೇಕಿತ್ತು. ಡಿಶ್ ವಾಷರ್ಗೂ ಕೂಡ ನೆನ್ನೆ ರಾತ್ರಿ ಹಾಕಿರಲಿಲ್ಲ. ಇವತ್ತು ಬೆಳಿಗ್ಗೆ ತಿಂಡಿ ಆದಮೇಲೆ ಅದನ್ನೆಲ್ಲ ಸೆಟ್ಲ್ ಮಾಡಿದ್ದು. ಸೊ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ 12 ಆಗ್ತಾ ಇದೆ. ನಮ್ಮ ಸಾನುಗೆ ಇವತ್ತು ಹೋಗಿ 1 ಗಂಟೆಗೆ ಕರ್ಕೊಂಡು ಬರಬೇಕಂತೆ. 1:15ಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. 1:15 ಹೋಗೋಣ ಅಂತ ಇದ್ದೀನಿ. ಅಂದರೆ 1:15 ನಾನು ಅಲ್ಲಿಗೆ ರೀಚ್ ಆಗಬೇಕು. ಅಂದರೆ ನಾನು 1 ಗಂಟೆಗೆ ಬಿಡಬೇಕು. ಸೊ ಈ ಥರ ಇದೆ. ಇನ್ನು ಇವತ್ತು ರಾಜೇಶ್ ಕೂಡ ಆಫೀಸ್ಗೆ ಹೋಗಿದ್ದಾರೆ. ಸೊ ಮತ್ತು ಇವತ್ತು ಹೆಡ್ ಬಾತ್ ಮಾಡೋಣ ಅಂದ್ಕೊಂಡೆ. ಅಯ್ಯೋ ನಾಳೆನೂ ಮಾಡಬೇಕು, ನಾಳಿದ್ದು ಮಾಡಬೇಕು, ಇನ್ನು ಹಬ್ಬ ಬೇರೆ, ಅದಕ್ಕೆ ಕಂಟಿನ್ಯೂಸ್ ಆಗಿ ಹೆಡ್ ಬಾತ್ ಆಗಿಬಿಡುತ್ತೆ. ಬೇಡಪ್ಪ ಅಂದ್ಬಿಟ್ಟು ಇವತ್ತು ತಲೆ ಸ್ನಾನ ಮಾಡಿಲ್ಲ. ಸೊ ಇವತ್ತು ಸಾನು ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆ. ಎಲ್ಲ ಸ್ಕೂಲಲ್ಲೂ ಇವತ್ತು ಸೆಲೆಬ್ರೇಷನ್ ಇದೆ. ಸೊ ನಮ್ಮ ಮನೆ ಹತ್ರನೇ ಒಂದು ಸ್ಕೂಲ್ ಇದೆ. ಸೊ ಅಲ್ಲಿದು ಕೂಡ ಗಲಾಟೆ ಕೇಳಿಸ್ತಾ ಇದೆ. ಎಲ್ಲರ ಸ್ಕೂಲಲ್ಲೂ ಸೆಲೆಬ್ರೇಷನ್. ಇವತ್ತು ಸಾನುಗೆ ನೋ ಬ್ಯಾಗ್ ಡೇ ಅಂತ ಅವರಲ್ಲಿ ವರ್ಷಕ್ಕೆ ಒಂದ್ಸಾರಿ ಈ ಥರ ಮಾಡ್ತಾರೆ. ಅವತ್ತೊಂದು ದಿನ ಬುಕ್ಸ್ ಏನು ತೊಗೊಂಡೋಗೋ ಹಾಗಿಲ್ಲ, ಬರೀ ಲಂಚ್ ಬ್ಯಾಗು, ಆಲ್ಮನಾಕ್, 1 or 2 ಬುಕ್ಸ್ ತೊಗೊಂಡೋಗಿರ್ತಾರೆ ಅಷ್ಟೇ. ಸೊ ಇವತ್ತು ನೋ ಬ್ಯಾಗ್ ಡೇ, ಟೀಚರ್ಸ್ ಡೇ. ಮತ್ತು ಇನ್ನೂ ಒಂದು ಸ್ಪೆಷಲ್ ಡೇ ಅಂದರೆ ಇವತ್ತು ನಮ್ಮ ಮಾವನವರ ಬರ್ತ್ಡೇ ಕೂಡ. ಸೊ ವಿಶ್ ಮಾಡೋಣ ಅಂದ್ಕೊಂಡೆ. ರಾಜೇಶು ಇಲ್ಲ, ಸಾನೂನು ಕೂಡ ಬಂದ ಮೇಲೆ ಒಟ್ಟಿಗೆ ಮಾಡೋಣ. ಮಧ್ಯಾಹ್ನನೇ ಬಂದುಬಿಡ್ತಾಳಲ್ವ. ಸೊ ಮಧ್ಯಾಹ್ನನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ಳು ಬಂದ ತಕ್ಷಣವೇ ಮೊದಲು ವಿಶ್ ಮಾಡಬೇಕು. ಸೊ ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಮ್ಮ ದಿನ ನೋಡೋಣ. ಸಾನುಗೆ ಮೊನ್ನೆನೇ ಹೇಳಿದ್ರಂತೆ 2 ರೋಸ್ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಟೀಚರ್ಸ್ಗೆ ಕೊಡೋದಕ್ಕೆ ಅಂದ್ಬಿಟ್ಟು. ಇವ್ರು ಕೊಡೋ ಹಾಗಿಲ್ಲ, ಕ್ಯಾಪ್ಟನ್ಸ್ಗಳೆಲ್ಲ ಬಂದು ಈಸ್ಕೊಂಡು ಹೋಗ್ತಾರಂತೆ. ಅವರು ಸಪ್ರೇಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಅವರಲ್ಲಿ ರೋಸ್ ಕೊಡೋದು. ನಮ್ಮ ಸಾನು ಕೂಡ ಅವರ ಕ್ಲಾಸ್ ಟೀಚರ್ಗೆ ಒಂದು ಗ್ರೀಟಿಂಗ್ ಕಾರ್ಡ್ ತೊಗೊಂಡೋಗಿದ್ದಾಳೆ. ಅಂದರೆ ಅವಳೇ ಮಾಡಿರೋದು. CCಯಲ್ಲಿ ಮಾಡಿದ್ಲಂತೆ. ಅವಳಿಗೆ 3rd ಪ್ಲೇಸ್ ಸಿಕ್ಕಿದೆ. ಅದು ನನಗನ್ಸಿದ ಪ್ರಕಾರ ಅವಳು ಕಲರ್ ಕಾಂಬಿನೇಷನ್ ಸ್ವಲ್ಪ ಎಡ್ವರ್ಟಾಯಿತು. ಇಲ್ಲಾಂದಿದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಫಸ್ಟ್ ಪ್ರೈಸೇ ಬರಬೇಕಿತ್ತು ಅದು. ಓಕೆ, ನೋ ಪ್ರಾಬ್ಲಮ್. ಕಾರ್ಡ್ ತೊಗೊಂಡೋಗಿದ್ದಾಳೆ, ರೋಸ್ ತೊಗೊಂಡೋಗಿದ್ದಾಳೆ. ಸೊ ನೆನ್ನೆ ಬರಬೇಕಾದ್ರೇ ರೋಸ್ ತೊಗೊಂಡು ಬಂದ್ವಿ. ಇವತ್ತು ಫ್ರೆಶ್ ಇರುತ್ತಮ್ಮಮ್ಮ ಅಂದ್ಲು. ಫ್ರೆಶ್ ಇರುತ್ತೋ ಇಲ್ವೋ, ಬಟ್ ನಾಳೆ ಅಂಗಡಿನೇ ಇಲ್ಲ ಅಂದರೆ ಏನು ಮಾಡ್ತೀಯಾ, ಅಷ್ಟು ಬೇಗ ಹೋಗಬೇಕು ನೀನು, ತೊಗೊಂಡ್ಬಿಡೋಣ, ಫ್ರಿಜ್ಜಲ್ಲಿ ಇಡೋಣ ಅಂದ್ಬಿಟ್ಟು ಒಂದು ಕವರ್ ಒಳಗಡೆ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಟಿದ್ವಿ. ಚೆನ್ನಾಗಿತ್ತು. ಸೊ ಕಾರ್ಡು, ಫ್ಲವರ್ಸು ಎಲ್ಲನೂ ತೊಗೊಂಡೋಗಿದ್ದಾಳೆ. ಬಂದಮೇಲೆ ಕೇಳೋಣ ಅವಳು ಹೆಂಗಿತ್ತು ಇವತ್ತಿನ ದಿನ ಅಂತ. ಸ್ನೇಹಿತರೆ, ಈಗ ನಾನು ಕಿಚನಿಗೆ ಬಂದೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಸಾನು 1 ಗಂಟೆಗೆ ಬರ್ತಾಳೆಲ್ಲ ಸ್ನ್ಯಾಕ್ಸ್ ತೊಗೊಂಡೋಗಿದ್ದಾಳೆ ಅಷ್ಟೇ. ಸೊ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಹೇಳ್ತಾಳೆ. ಬೆಳಿಗ್ಗೆ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಅದು ವೆಜಿಟೇಬಲ್ಸ್ ಎಲ್ಲಾನು ಹಾಕಿ ಮಾಡಿದ್ದೆ. ಸೊ ವೆಜಿಟೇಬಲ್ಸ್ ಕಟ್ ಮಾಡಿರೋದನ್ನ ಸ್ವಲ್ಪ ಎತ್ತಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಸಾನು ಫೇವ್ರೇಟ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಅವಳ ಫೇವ್ರೇಟ್ ಪಾಸ್ತಾ. ಇದು ಡಿಸಾನೋ ಬ್ರ್ಯಾಂಡ್ ಅಂದು 100% ಡ್ಯೂರಮ್ ವೀಟ್ ಅಲ್ಲಿ ಇದು ಮಾಡಿರೋದ್ರಿಂದ ಹೆಲ್ತಿ ಪಾಸ್ತಾ ಅಂತ ಹೇಳ್ಬೋದು. ಸೊ ನನಗೇನಪ್ಪಾ ಅಂದ್ರೆ ಸಾನುಗೂ ಇಷ್ಟ ಆಗ್ಬೇಕು, ನಾನು ಕೊಡ್ತಾ ಇರೋದು ಹೆಲ್ದಿ ಇದೆ ಅಂತಾನು ಅನ್ನಿಸ್ಬೇಕು. ಇವತ್ತು ಪಾಸ್ತಾ ನಾನು ವೈಟ್ ಸಾಸ್ ಮಾಡ್ತಾ ಇದ್ದೀನಿ. ಅವತ್ತು ನಾನು ರೆಡ್ ಸಾಸ್ ಅಂತೂ ತೋರಿಸಿದ್ದೆ ಅಲ್ವಾ. ವೈಟ್ ಸಾಸ್ ಕೂಡ ನಾನು ರೀಸೆಂಟ್ ಆಗೇನೆ ಮಾಡಿದ್ದೆ. ಹಾಗಾಗಿ ನಾನು ಡೀಟೇಲ್ ವಿಡಿಯೋ ಏನು ಶೇರ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ನೀವು ಬೇಕು ಅಂದರೆ ನಾನು ಇನ್ನೊಂದ್ಸರಿ ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ. ಇವತ್ತು ನೋಡ್ಬೋದು ನೀವು, ತರಕಾರಿಗಳು ಹೆಚ್ಚಿದು ತುಂಬಾ ಇತ್ತು ಅಂದ್ಬಿಟ್ಟು ನಾನು ಪಾಸ್ತಾ ಮಾಡ್ತಾ ಇರೋದು. ಅದಕ್ಕೆ ನಮ್ಮಿಬ್ಬರಿಗೆ ಊಟ ಇವತ್ತಿದು. ಇದು ನೀವು ಹೇಳ್ಬೋದು ಅನ್ಹೆಲ್ದಿ ಪಾಸ್ತಾ ಅಂದರೆ ಅಂತ. ಇದು ವೀಟ್ ಇರುತ್ತೆ, ವೀಟಿಂದ ಮಾಡಿರೋದಲ್ವಾ. ಮತ್ತೆ ತರಕಾರಿಗಳು ನೋಡಿ ಎಷ್ಟೊಂದು ಹಾಕಿದ್ದೀನಿ. ಪಾಸ್ತಾ 1 ಬಟ್ಲು ಹಾಕಿದ್ರೆ ಆ 1 ಬಟ್ಲಿಗಿಂತ ಜಾಸ್ತಿ ತರಕಾರಿನೇ ಹಾಕಿದ್ದೀನಿ. ಸೊ ಇಟ್ಸ್ ಅ ವೆರಿ ಗುಡ್ ಅಲ್ವಾ. ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಇದರ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ನಾರ್ಮಲ್ ಪಾಸ್ತಾಗಿಂತ ಇದು ಸ್ವಲ್ಪ ಕಡಿಮೆನೇ ಇದೆ. ಸೊ 1 kg ತರಿಸಿರೋದು 130 ಏನೋ ಆಯಿತು ಅಷ್ಟೇ.
ಸೊ ಬಂದ್ವಿ ಸ್ನೇಹಿತರೆ, ಇವತ್ತು ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ಬಟ್ ಸ್ಟಿಲ್ ನಾನೇ ಕರ್ಕೊಂಡು ಬಂದೆ. ಯಾಕಂದರೆ ಇವತ್ತು 1 ಗಂಟೆಗೆ ಬಿಟ್ಬಿಟ್ರಲ್ಲ, ರಾಜೇಶ್ ಅಷ್ಟು ಬೇಗ ಬರೋಕ್ಕಾಗೋದಿಲ್ಲ ಆಫೀಸಿಂದ ಅಂತ ಹೇಳಿದ್ರು. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಹೆಂಗಿತ್ತು ಮಗಳೇ ಇವತ್ತಿನ ದಿನ? ಚೆನ್ನಾಗಿತ್ತು. ಏನೇನು ಮಾಡಿದ್ರಿ? ಡ್ಯಾನ್ಸ್, ನಮ್ಮ ಕ್ಲಾಸಲ್ಲೇ ಡ್ಯಾನ್ಸ್ ಮಾಡಿದ್ವಿ. ನಿಮ್ಮ ಕ್ಲಾಸಲ್ಲೇ ಮಾಡಿದ್ರಾ? ನಾವೆಲ್ಲ ಪೀರಿಯಡ್ಸಲ್ಲಿ. ಓ, ಇವತ್ತು ನೋ ಬ್ಯಾಗ್ ಡೇ. ಸೊ ಇವತ್ತೇನು ಓದೋದು ಬರೆಯೋದು ಏನೂ ಇಲ್ಲ, ಬರೀ ಮಜಾ. ಆದ್ರೂ 8 ಗಂಟೆಗೆ ಹೋಗಿತ್ತು, 8:45ಗೆ ಕ್ಲಾಸ್ ಶುರು ಆಗುತ್ತೆ ಅಂದ್ಕೊಳ್ಳಿ. 8:45ರಿಂದ 1 ಗಂಟೆ ತನಕ ಏನೇನು ಮಾಡಿದೆ ಹೇಳು. ಕ್ಲಾಸಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಸಿಂಗಿಂಗ್ ಮಾಡಿದ್ವಿ, ಮ್ಯಾಮೇ ಸಾಂಗ್ ಹಾಕಿದ್ರು. ಆಮೇಲೆ ಹೋಗಿ ಮಲ್ಟಿಪರ್ಪಸ್ ಹಾಲ್ಗೆ, ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ರು. ಅಂದರೆ ಸಿಂಗಿಂಗು, ಡ್ಯಾನ್ಸಿಂಗು, ಒಂದು ಆ್ಯಕ್ಟ್. ನಿಮ್ಮ ಟೀಚರ್ಸ್ಗೆ ಏನಾದರೂ ಸ್ಪೆಷಲ್ ಮಾಡಿದ್ರಾ ಈ ಡ್ಯಾನ್ಸು, ಸಿಂಗಿಂಗ್ ಎಲ್ಲ ಬಿಟ್ಟು? ಸ್ಪೆಷಲ್ ಗ್ರೀಟಿಂಗ್ಸ್, ಸ್ಪೆಷಲ್ ಥ್ಯಾಂಕ್ಸ್, ಕಾರ್ಡ್ಸ್ ಕೊಟ್ವಿ. ಆಮೇಲೆ ನಾವು ಒಂದು ಕಾರ್ಡ್ ಮಾಡಿದ್ವಿ, ಲೈಕ್ ಎನ್ವಿಲಪ್ ಥರ. ಆದರೆ ಅದು ಓಪನ್ ಆಗುತ್ತೆ, ಒಳಗಡೆ ಒಂದು ಪೇಪರ್ ಅನ್ಸ್ಬಿಟ್ಟು ಬರೆದಿದ್ವಿ. ಅದು ನೀವು ನಿಮ್ಮ ಕ್ಲಾಸ್ ಟೀಚರ್ಗೆ ಕೊಟ್ಟಿಲ್ಲ ಅಂದರೆ ಅನಿಸಿದ್ದು. ಅದನ್ನ ಡೋರ್ಗೆ ಅನ್ಸ್ಬಿಟ್ವಿ. ಆಮೇಲೆ ಮ್ಯಾಮ್ಗೆ ಕರ್ಕೊಂಡೋಗಿ ಅದು ತೋರಿಸಿ ನಾವು ತೆಗ್ದ್ವಿ. ಆಮೇಲೆ ಮ್ಯಾಮೇ ನೋಡಿದ್ರು. ಅದು ಸರಿ, ಅದಾಯಿತು. ಡ್ಯಾನ್ಸ್ ಮಾಡಿದ್ರಿ, ಹಾಡು ಹೇಳಿದ್ರಿ, ಕುಣಿದ್ರಿ ಕ್ಲಾಸಲ್ಲೇ. ಅಲ್ಲಿ ಮಲ್ಟಿಪರ್ಪಸ್ ಹಾಲ್ಗೆ ಹೋದಾಗ ಅಲ್ಲೇನಾದರೂ ಸ್ಪೆಷಲ್ ಥಿಂಗ್, ಟೀಚರ್ಸ್ಗೆ ಸ್ಪೀಚ್ ಕೊಡೋದು, ಥ್ಯಾಂಕ್ಸ್ ಹೇಳೋದು, ಏನಾದರೂ ಗಿಫ್ಟ್ ಕೊಡೋದು? ಥ್ಯಾಂಕ್ಸು. ಆಮೇಲೆ ರೋಸಸ್ ಕೊಟ್ಟರು, ನಾವೆಲ್ಲರೂ ರೋಸ್ ತೊಗೊಂಡೋಗ್ಬೇಕಿತ್ತಲ್ಲ ಅದು. ಆಮೇಲೆ ಸಿಗ್ನೇಚರ್ಸ್ ಮಾಡಿಸಿದ್ರು, ಲೈಕ್ ಈಚ್ ಒಂದು ಬೋರ್ಡಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದ್ಬಿಟ್ಟು ಅದರಲ್ಲೇ ಸಿಗ್ನೇಚರ್ಸ್ ಮಾಡೋದಕ್ಕೆ ಹೇಳಿದ್ರು. 107 ಟೀಚರ್ಸ್ ಅವ್ರಂತ್ರಿ ಇವ್ರ ಸ್ಕೂಲಲ್ಲಿ. ಸ್ಟಾಫು ಅನ್ಸುತ್ತೆ, ಸ್ಟಾಫ್ಸು ಮಾಡಿಸ್ತೀವಿ ಅನ್ಸುತ್ತೆ. ಅವರು ಲೈನಲ್ಲಿ ನಿಂತ್ಕೊಂಡಿದ್ರು. ಸ್ಟಾಫು ಸೇರಿ 100, ಸ್ಟಾಫ್ ಬಿಟ್ಟು 100 ಬಿಟ್ಟು ಅನ್ಸುತ್ತೆ. ಆಂಟೀಸು ಇದ್ರು. ಆಂಟೀಸು ಅಂದರೆ ನೋಡ್ಕೊಳ್ಳೋ ಅಂಥವ್ರು ಅಲ್ಲಿ. ಸರಿ. ಆಮೇಲೆ ಅಲ್ಲಿ ಕ್ವೆಶನ್ಸ್ ಕೇಳಿದ್ರು ಟೀಚರ್ಸ್ಗೆ. ನಂಗೇನು ಅರ್ಥ ಆಗಿಲ್ಲ, ಮೂವಿ ಐಕಾನ್ ಅಂತ ಏನು, ಅದರ ಬಗ್ಗೆ. ಸೊ ಅಂದರೆ ಟೀಚರ್ಸ್ಗೂ ಗೇಮ್ಸ್ ಇತ್ತು? ಬರೀ ಕ್ವೆಶನ್ಸ್. ಅದನ್ನು ಗೇಮ್ ಥರ ತಾನೆ. ಆಮೇಲೆ ಒಂದು ಆ್ಯಕ್ಟ್ ಮಾಡಿದ್ರು. ಆ್ಯಕ್ಟ್ ಮಾಡಿದ್ದು ಟೀಚರ್ಗೋಸ್ಕರನ ನಿಮಗೋಸ್ಕರನ? ಇವತ್ತು ಟೀಚರ್ಸ್ ಡೇ ಸ್ಪೆಷಲ್ಲು. ಟೀಚರ್ಸ್ಗೆ ಫುಲ್ ಮಜಾ, ಏನೋ ಓದ್ಸಂಗಿಲ್ಲ, ಬರ್ಸಂಗಿಲ್ಲ. ನನಗೂ ಮಜಾ, ಮಕ್ಳಿಗೂ ಮಜಾ. ಚಿಲ್ಡ್ರನ್ಸ್ ಡೇ ಅಲ್ಲಿ ಸೋನಾ ಟೀಚರ್ಸ್ ಪರ್ಫಾರ್ಮ್ ಮಾಡ್ತಾರಲ್ವಾ, ಹಂಗೆ. ಇವತ್ತೇನು ಕೊಟ್ಟಿಲ್ವಾ ಸ್ವೀಟ್? ಅವ್ರಿಗೆ ಟೀಚರ್ಸ್ಗೆ ಏನಾದರೂ ಕೊಟ್ರಾ ಸ್ವೀಟ್? ಕೊಡ್ತಾರೆ. ಲಾಸ್ಟ್ ಇಯರು ಒಂದು ದೊಡ್ಡ ಒನ್ ಬಂದಿತ್ತು, ಅಮ್ಮ ಸ್ಪೆಷಸ್ ಜೊತೆ. ಟೀಚರ್ಸಿಗೆ ಕೊಡಲೇಬೇಕು ಬಿಡು, ನಿಮ್ಗೇನು ಕೊಟ್ಟಿಲ್ವಾ ಅಂತ ಕೇಳಿದ್ದಷ್ಟೇ. ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಿದ್ರು ಗೊತ್ತಾ ರಜಾ? ಟೀಚರ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಟೀಚರ್ಸ್ ಡೇದು ಸ್ಟ್ಯಾಂಪ್ ಕೊಡ್ತಾ ಇದ್ರು. ನಮ್ಮ ಹತ್ರನೇ ದುಡ್ಡಿಸ್ಕೊಂಡು ನಮಗೆ ಸ್ಟ್ಯಾಂಪ್ ಕೊಡೋರು. ನಿಮಗೆ ನೆನಪಿದೆಯಾ ಸ್ನೇಹಿತರೆ? ನೀವೇನಾದರೂ ಈ ಥರ ಕೊಟ್ಟಿದ್ರೆ ನಾನು ಕಮೆಂಟ್ ಮಾಡಿ ಹೇಳಿ. ಓಕೆ, ನಾವು ಈ ಥರ ತೊಗೊಳ್ತಾ ಇದ್ವಿ ಅಂತ. ಎವ್ರಿ ಸೆಪ್ಟೆಂಬರ್ 5ಗೆ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಪ್ ಕೊಡೋರು. ಇಷ್ಟೇ ಸ್ಪೆಷಲು. ನಮಗೆ ಬೇಡ, ಇದು ನಮ್ಗೆ ಇಷ್ಟ ಇಲ್ಲ ಅಂದರೂ ತೊಗೊಳ್ಳೇಬೇಕು ಅಂದ್ಬಿಟ್ಟು ಕೊಡಿಸ್ತಾ ಇದ್ರು. ಓಕೆ, ಮಜಾ ಮಾಡಿಕೊಂಡು ಹಾಫ್ ಡೇ ಬಂದಿದ್ದಾರೆ. ಈಗ ಊಟ ಮಾಡಬೇಕು. ಅದ್ರ ಮುಂಚೆ ಈಗ ನಿಮ್ಮ ತಾತನಿಗೆ ಫೋನ್ ಮಾಡೋಣ. ಟೀಚರ್ಸ್ ಡೇ ದಿನಾನೇ ನಿಮ್ಮ ತಾತನ ಬರ್ತ್ಡೇ, ಸೊ ಮರೆಯಂಗೇ ಇಲ್ಲ. ನೆನ್ನೆ ರಾತ್ರಿ ರಾಜೇಶ್ ಇಲ್ಲಿ ಊಟ ಮಾಡಬೇಕಾದ್ರೆ ಕೂತ್ಕೊಂಡು, ನಾಳೆ ಟೀಚರ್ಸ್ ಡೇ ಅಂದರೆ ನಮ್ಮ ಅಪ್ಪಂದೂ ಬರ್ತ್ಡೇ ನಾಳೆ ಅಂತ ನೆನಪು ಮಾಡಿಕೊಂಡ್ರು. ಸೊ ಈ ಥರ ನೋಡ್ರಿ, ನೆನಪಾಗ್ಬಿಡುತ್ತೆ. ಚಿನ್ನಿಮಾ ಆಯಿತು, ಬಾ ತಿನ್ನು, ಬಾ ಬಿಸಿ ಮಾಡಿದ್ದೀನಿ. ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡಿದ್ದೀನಿ. ಬಿಸಿ ಇದೆ ಮಗಳೇ, ಡಾಡಾ ಇಲ್ವಲ್ಲ ಅಂತ ಮಾಡಿದ್ದೀನಿ. ಇದು ನಾನು ಸಾನು ಬರ್ತ್ಡೇಲಿ ಮಾಡಿದ್ದು, ಅದಾದಮೇಲೆ ಇವತ್ತೇ ಮಾಡ್ತಾ ಇರೋದು. ಸ್ನೇಹಿತರೆ, ಸಂಜೆ ಸನ್ಸೆಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ?
ನನಗಂತೂ ಒಂದು ಬಾಲ್ ಥರ ಕಾಣ್ತಾ ಇತ್ತು. ನಾನು ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಅದು ಮಧ್ಯ ಬಂದ್ಬಿಡ್ತು, ಅದು ಕಾಣ್ತಾ ಇಲ್ಲ ಸರಿಯಾಗಿ. ನಾನು ಬ್ರೈಟ್ನೆಸ್ನ ಕಡಿಮೆ ಮಾಡಿ ನೋಡ್ತಾ ಇದ್ದೀನಿ. ಸೊ ಈ ಥರ ಕಾಣ್ತಾ ಇದೆ. ಓಕೆ, ಈಗ ಸಂಜೆ ರುಟೀನ್ ಶುರುವಾಗಿದೆ. ರಾತ್ರಿಗೆ ಅಡುಗೆ ಮಾಡಬೇಕು, ಯಾಕಂದರೆ ಮಧ್ಯಾಹ್ನ ಅಡುಗೆ ಬರೀ ನಮ್ಮಿಬ್ಬರಿಗೆ ಮಾತ್ರನೇ ಮಾಡ್ಕೊಂಡಿದ್ದೆ. ಸೊ ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಈಗ. ನಾನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಅಂತ ಏನು ತರಿಸಿದ್ನೋ ಅದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಆಗುತ್ತೆ, ಸಾನುಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಬ್ರೇಕ್ಫಾಸ್ಟ್ ಲಂಚ್ಗೂ ತಿನ್ನೋದಕ್ಕೆ ಆಗುತ್ತೆ ಅದ್ರ ಮೇಲೆ ಇಟ್ಕೊಂಡು. ಅದು ಬಿಟ್ಟರೆ ಸ್ಟಡಿ ಟೇಬಲ್ ಥರ ಆಗುತ್ತೆ. ಈಗ ನಾನು ಐರನ್ ಟೇಬಲ್ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಐರನ್ ಟೇಬಲ್ ತೊಗೊಂಡಿಲ್ಲ, ಅದು ಇಡೋದಕ್ಕೆ ಬೇರೆ ಜಾಗ ಬೇಕಲ್ಲ ಅಂತ ಹೇಳಿಬಿಟ್ಟು. ನನ್ನ ಮನೇಲಿ ಅಪರೂಪನೇ ಹೊರಗಡೆ ಕೊಟ್ಬಿಡ್ತೀವಿ, ಅಪರೂಪಕ್ಕೇ ಮಾಡೋದು. ಯಾವಾಗಲಾದರೂ ಸಾನು ಯೂನಿಫಾರ್ಮ್ ಇರ್ಬೋದು ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಅರ್ಜೆಂಟ್ಗೆ ಮಾಡ್ಕೊಳ್ತೀನಿ. ಮಾಡಿ ಇಟ್ಬಿಟ್ರು ಅದು ಮತ್ತೆ ಸುಕ್ಕಾಗುತ್ತೆ. ಅದಕ್ಕೆ ಒಗ್ದಾಗ ಬಟ್ಟೆಗಳೆಲ್ಲ ಮಾಡೋದಿಲ್ಲ. ನಾವು ಯಾವಾಗ ಹಾಕೋತೀವೋ ಅದು ತುಂಬಾ ಸುಕ್ಕಾಗಿದ್ರೆ ಮಾತ್ರನೇ ಮಾಡೋದು. ಸೊ ಈಗ ಬ್ಲೌಸ್ ನಾಳೆ ಹಬ್ಬಕ್ಕೆ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟ್ಯಾಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರೀವಿಯಸ್ ವೀಡಿಯೋಲಿ ಇದರ ಡೀಟೇಲ್ ರಿವ್ಯೂ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಅದೊಂದೇ ನಾನು ಐರನ್ ಮಾಡಿದ್ದು. ಅದಾದಮೇಲೆ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ ಸಂಜೆ ಹೊತ್ತು ದೀಪ ಹಚ್ತಾರೆ. ಸೊ ಆಫೀಸಿಂದ ಬಂದು ಅವರು ಕೂಡ ರಿಫ್ರೆಶ್ ಆಗಿ ಈಗ ದೀಪ ಹಚ್ತಾ ಇದ್ದಾರೆ. ಸೊ ಸ್ಪೆಲ್ ಬಿ ಎಕ್ಸಾಮ್ಸ್ ಅನ್ನೋದು ಮುಗ್ದಿದೆ, ಅದು ಸೋಮವಾರನೇ ಮುಗೀತು. ಇವತ್ತು ಗುರುವಾರ. ಸೊ ಒಲಿಂಪಿಯಾಡ್ ಇದೆ, ಮತ್ತು ನೆಕ್ಸ್ಟ್ ವೀಕ್ ಮಿಡ್ಡಿಂದ ಏನೋ ಅವಳಿಗೆ ಎಕ್ಸಾಮ್ ಕೂಡ ಶುರು ಆಗುತ್ತೆ. ಹಾಗಾಗಿ ಸ್ವಲ್ಪ ಓದಿಸ್ತಾ ಇದ್ದೀನಿ. ನೆನ್ನೆ ಓದಿದ್ಲಂತೆ, ಇವತ್ತು ಕ್ವೆಶ್ಚನ್ಗಳನ್ನ ಕೇಳ್ತೀನಿ ಅಂದ್ಬಿಟ್ಟು ಈಗ ರೆಡಿ ಮಾಡ್ಕೊಳ್ತಾ ಅಡುಗೆಗೆ ಅವಳಿಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಸಾನುಗೆ ಓದಿಸೋದು ಅಂದರೆ ಸ್ನೇಹಿತರೆ, ನಾನು ಅವಳಿಗೆ ಬುಕ್ ಇಟ್ಕೊಂಡು ಎಲ್ಲನೂ ಓದಿಸೋದಿಲ್ಲ. ಓದಿರ್ತಾಳೆ, ನಾನು ಕ್ವೆಶನ್ ಕೇಳ್ತೀನಿ. ಆದರೆ ಕ್ವೆಶನ್ಸ್ಗಳು ಕೇಳಬೇಕಲ್ವಾ. ಒಂದು ಸಬ್ಜೆಕ್ಟ್ ನಾನು ಶುರು ಮಾಡಿದ್ರೇ ಮುಕ್ಕಾಲು ಗಂಟೆ, ಅರ್ಧ ಗಂಟೆ, 1 ಗಂಟೆ ಆ ಥರ ಆಗಿಬಿಡುತ್ತೆ. ಅವಳಿಗೇನಾದರೂ ಅದು ಅರ್ಥ ಆಗಿಲ್ಲ, ಏನೋ ತಪ್ಪು ಹೇಳ್ತಾ ಇದ್ದಾಳೆ ಅಂದರೆ ನಾನು ಫುಲ್ ಅವಳಿಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಅವಳಿಗೆ ಅರ್ಥ ಆಗಬೇಕು. ಅರ್ಥ ಆಗಿಲ್ಲ ಅಂತಾನೆ ಅವಳಿಗೆ ಬರ್ತಾ ಇಲ್ಲ ಅಂತ ಅರ್ಥ. ಆಗ ನನಗೆ ನನ್ನ ಮನೆ ಕೆಲಸನೂ ನೋಡಬೇಕು, ನನ್ನ ಎಡಿಟಿಂಗ್ ಕೆಲಸನೂ ನೋಡಬೇಕು. ಎಕ್ಸ್ಟ್ರಾ ಏನಾದರೂ ಥಿಂಗ್ಸ್ಗಳನ್ನ ತೊಗೊಂಡ್ರೆ ಅದನ್ನು ಮಾಡಬೇಕು. ಅದ್ರ ಜೊತೆ ನಾನು ಸಾನುಗೂ ಎಕ್ಸ್ಟ್ರಾ ಟೈಮ್ ಕೊಡಬೇಕು. ಅದು ಬರೀ 1 ಸಬ್ಜೆಕ್ಟ್ಗೆ 1 ಅವರ್ ಅಂದರೆ ದಿನಕ್ಕೆ ನಾನು 2 ಸಬ್ಜೆಕ್ಟ್ ಆದರೂ ಓದಿಸ್ತೀನಿ ಅವಳಿಗೆ. ಸೊ ಎಕ್ಸಾಮ್ ಅವಳ ಜೊತೆ ನನಗೂ ಕೂಡ ನಾನು ಕೂಡ ಎಕ್ಸ್ಟ್ರಾ ಟೈಮ್ ತೆಗೆದಿಡಬೇಕು. ಓದುವಾಗ ತಾನೇ ತಿಂದಿದ್ವಲ್ರಿ. ನಾನು ಆಫೀಸ್ಗೆ ಹೋಗಿ ಬರ್ಬೇಕಾದ್ರೆ ನಮ್ಮ ಫೇವ್ರೆಟ್ ಶಾಪ್ ಕಡೆ ಬಂದೆ. ನೋಡ್ದ ಖಾಲಿ ಇತ್ತು, ರಶ್ ಇರಲಿಲ್ಲ, ಬ್ರೇಕ್ಫಾಸ್ಟ್ ಸಿಗುತ್ತೆ. ರಾಜೇಶ್ ಇವತ್ತು ಆಫೀಸಿಂದ ಬರಬೇಕಾದ್ರೆ ಅವರು ಬರೋ ವೇ ಅಲ್ಲಿ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನು ತಂದಿದ್ದಾರೆ. ಸೊ ಅದಕ್ಕೆ ಯಾಕ್ರಿ ಇವಾಗ ತಾನೇ ತಿಂದಿದ್ವಲ್ಲ ಅಂತ ಕೇಳ್ತಾ ಇದ್ದೆ. ನಮ್ಮ ಸಾನುಗೆ ಶ್ರಾವಣ ಶುರು ಆಗ್ತಾ ಇದೆ. ಸೋನ ನಾವು ಈಗ ನಾನು ಮಾಡೋದು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅಂತ ಹೇಳಿದ್ ಅಂದ್ಬಿಟ್ಟು ಪನ್ನೀರ್ ಮಾಡಿದ್ನಾ. ಸೊ ಪನ್ನೀರ್ ಇದು ಚೆನ್ನಾಗಿತ್ತು, ಅದಕ್ಕೆ ಪರವಾಗಿಲ್ಲ, ಚುಚ್ಚು ಇಲ್ಲ ಅಂದ್ರೆ ನಡೆಯುತ್ತೆ, ಪನ್ನೀರೇ ಮಾಡು. ಚೆನ್ನಾಗಿತ್ತು. ಮತ್ತೆ ಇದು ಇವಾಗ ತಿನ್ಬಿಟ್ಟು ಹೇಳ್ತಾ ಇದ್ದಾಳೆ ಪರವಾಗಿಲ್ಲ, ನಾನ್ ವೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ವೆಜ್ ಆದ್ರೂ ಪರವಾಗಿಲ್ಲ, ಈ ತರ ತಿನ್ಬೋದು. ಅಂತ ಯಾವಾಗಲೂ ತುಂಬಾ ರೆಸ್ಟ್ ಇರುತ್ತೆ. ನೀವು ಬೇಗ ಹೋಗಿದ್ನಲ್ಲ, ರೆಸ್ಟ್ ಇರಲಿಲ್ಲ. ಅಂಡ್ ನಾನಂತೂ 3 ತಿಂಗಳು ಒಂದೇ ಸಾರಿ ಇದನ್ನ ತಿನ್ನೋದು, ಜಾಸ್ತಿ ತಿನ್ನೋದೇ ಇಲ್ಲ. ಆ ಥರ ಕಂಟ್ರೋಲ್ ಮಾಡಿನೇ ಒಂದು ದಿನ ಬ್ಲಾಸ್ಟ್ ಆಗ್ಬಿಡೋದು, ತಿನ್ಬೇಕು ಅಂದ್ಬಿಟ್ಟು. ಅವತ್ತು ಹೋಗ್ಬಿಟ್ಟು ಎಲ್ಲಾ ಸ್ಟ್ರೀಟ್ ಫುಡ್ ತಿನ್ಕೊಂಡು ಬಂದಿದ್ವಿ. ಬಟ್ ಅವತ್ತು ನಮ್ಗೇನು ಮಸಾಲೆ ಅಷ್ಟು ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಇವತ್ತು ಇಲ್ಲಿ ಮಾತ್ರ ಕನ್ಸಿಸ್ಟೆಂಟ್ ಆಗಿ ಟೇಸ್ಟ್ ಮೇಂಟೈನ್ ಮಾಡಿದೆ. ನೋಡಿ, ಒಂದ್ಸರಿ ಗ್ರೀನ್ ಇರುತ್ತೆ, ಒಂದ್ಸರಿ ರೆಡ್ ಇರುತ್ತೆ. ಈಗ ಯಾವ ಕಲರ್ ಇದೆ? ಅವತ್ತು ಅಪ್ಪ ಒಂದು ಗ್ರೀನ್ ತಾನೇ ಇದ್ದಿದ್ದು. ಈಗ ಯಾವ ಕಲರ್ ಈಗ? ಅಷ್ಟೊಂದು ನಾವು ಮೈಕ್ರೋ ಅಬ್ಸರ್ವೇಷನ್ ಮಾಡಲ್ಲ. ಟೇಸ್ಟ್ ಮ್ಯಾಟರ್ಸ್ ಫಾರ್ ಅಸ್, ದಟ್ಸ್ ಆಲ್. ನೀವು ನಿಮ್ಮ ಅಪ್ಪಂಗೂ ಅದೆಲ್ಲ ಡಿಫ್ರೆನ್ಸ್ ಆಗಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ರು, ಹೋಗಿ ಮಾಸ್ಟರ್ ಶೆಫ್ಗೆ ಅಂತ. ಮಾಸ್ಟರ್ ಶೆಫ್ ಹೋಗ್ಬೇಕಂದ್ರೆ ಇದಕ್ಕಿಂತ ತುಂಬಾ ಜಾಸ್ತಿ ಕಲಿಬೇಕು.
ಅವ್ರು ಯೂಸ್ ಮಾಡೋ ವರ್ಡ್ಸ್. ಈಗ ಗರಂ ಮಸಾಲ ಅವರು ಅಲ್ಲೇ ಮಾಡ್ಕೋತಾರೆ, ಬಿರಿಯಾನಿ ಮಸಾಲ ಅಲ್ಲೇ ಮಾಡ್ಕೋತಾರೆ, ನಂಗೆ ಅದೆಲ್ಲ ಗೊತ್ತೇ ಇಲ್ಲ. ಹೋಗ್ಲಿ ಕಾಲೇಜಿಗೆ ಸೇರಿಸ್ಲಾ? ಇವಾಗ ಕಾಲೇಜಿಗೆ ಸೇರ್ಕೋಬೇಕಾ ನಾನು? ಮಾಸ್ಟರ್ ಶೆಫ್ ಗೋಸ್ಕರ. ಮಾಸ್ಟರ್ ಶೆಫ್ ಆಗೋದಕ್ಕ ಅಥವಾ ನಿಮ್ಮ ಆಸೆ ಪೂರೈಸೋದಕ್ಕ? ಆಸೆ ಮತ್ತೆ ಮಾಸ್ಟರ್ ಶೆಫ್ ಎರಡು ರಾಜೇಶ್ ಒಂದೊಂದೆಲ್ಲ ಆಫರ್ ಮಾಡ್ತಾ ಇರೋದು, ಇದು ಮಾಡು ಅದು ಮಾಡು ಅದೇ ಮಾಡೋದೇ ಇಲ್ಲ. ಯಾವ್ದು ಮಾಡ್ರಿ ಅಂತ ಕನ್ಫ್ಯೂಷನ್ ಆಗಿ ಯಾವ್ದು ಮಾಡ್ತಾ ಇಲ್ಲ. ನನಗೆ ಒಂದ್ಸರಿ ಅನಿಸ್ತಿತ್ತು ನಾನು ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಯಾಕೆ ಮಾಡಬಾರ್ದು ನಾನು ಅಂತ. ಏನೋ ಒಂದು ಮಾಡು ಅಷ್ಟೇ, ಮಾಡು. ರಾಜೇಶ್ ಅಂತಾರೆ ಇದು ನಿಂಗೆ ಸ್ಟಿಚಿಂಗ್ ಇಷ್ಟ ಇದೆಯಲ್ಲ ಅದಕ್ಕೆ ಸೇರ್ಕೋ ಅಂತಾರೆ. ಇವಾಗ ಕಾಲೇಜ್ ಮಾಸ್ಟರ್ ಶೆಫ್ ಆಗುವಂತೆ ಕಾಲೇಜಿಗೆ ಸೇರ್ಕೋ ಅಂತಾರೆ. ಸ್ಟಿಚಿಂಗ್ ಮಾತ್ರ ನಿಂಗೆ ಯಾವತ್ತೂ ಹೇಳಿದ್ದೆ, ಹಳೆ ಮನೇಲಿ ಇರ್ಬೇಕಾದ್ರೂ ಹೇಳಿದ್ದೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೂ ಹೋಗ್ಬಿಟ್ಟು ಕೇಳ್ಕೊಂಡ್ಬಂದ ಮಹಾಲಕ್ಷ್ಮಿ ಲೇಔಟಲ್ಲಿ ನೆನಪ ಇದೆಯಾ ಕಾಲೇಜ್ಗೆ? ನಂಗೆ ಅಲ್ಲಿ ನೆನಪಿಲ್ಲ, ಬಟ್ ನಮ್ಮ ಮನೆ ಹತ್ರ ಸೇರ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೆ. ಇನ್ನು 1 ತಿಂಗಳು ಲೇಟ್ ಆಗಿದ್ದಿದ್ರೆ ನಾನು ಇಷ್ಟೊತ್ತಿಗೆಲ್ಲ ಕಲ್ತ್ಬಿಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಹಾದೇವಿ ಅವರ ಪ್ರತಿಷ್ಠಾಪನೆ ಆಗಿತ್ತು. ಏನೋ ಆಗಮನ ಆಗುತ್ತಿದೆ ಅಂತ ಗೊತ್ತಾಯ್ತು, ನಾವು ಹೋಗಿಲ್ಲ. ಪ್ರತಿಷ್ಠಾಪನೆ ಆ ಕೋರ್ಸ್ ಇದ್ದಿದ್ದು 1 ತಿಂಗಳೇ. 1 ತಿಂಗಳಲ್ಲಿ ಲೇಟ್ ಆಗ್ಬಿಟ್ಟಿದ್ರೆ ಎಲ್ಲ ಆಗ್ಬಿಟ್ಟಿದೆ, ಕಲ್ತ್ಕೊಂಡ್ಬಿಡ್ತಿದ್ದೆ. ಅದಾದ್ಮೇಲೆ ಹಾಗೆ ಇನ್ನೂ ಬೇಕು, ಇನ್ನೂ ಕೊಡ್ತಾರೆ ನಿಮ್ಗೆ. ರಾಜೇಶ್ ಪನ್ನೀರ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ರಲ್ಲ, ಸೊ ಆ ಡಿಶ್ ನಾನು ನೆನ್ನೆ ಮಾಡಿದ್ದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಪನ್ನೀರ್ ಟಿಕ್ಕಿ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ, ತುಂಬ ಅದು ಮಸಾಲೆ ಏನು ಎಳ್ಕೊಂಡಿರೋದಿಲ್ಲ, ಮೇಲೇನು ಕವರ್ ಆಗಿರುತ್ತೋ ಅದರಿಂದ ಅದಕ್ಕೆ ಟೇಸ್ಟ್ ಬರುತ್ತೆ. ಅಥವಾ ನೀವು ರಾ ತಿಂದಂಗೆ ಆಗುತ್ತೆ ಆ ಮಸಾಲೆ ಇಲ್ಲ ಅಂದರೆ. ಸೊ ಮೊದಲಿಗೆ ಮೊಸರು ತೊಗೊಳ್ಬೇಕು. ಮೊಸರು ಸ್ವಲ್ಪ ನೀರಾಗಿತ್ತು ಅಂದ್ಬಿಟ್ಟು ಅದು ನೀರು ಇಳಿಯೋದಕ್ಕೆ ಸಣ್ಣ ಫಿಲ್ಟರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಮಸಾಲೆಗೆ ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಸ್ವಲ್ಪನೇ ಸಾಕು, ಯಾಕೆಂದರೆ ಪನ್ನೀರ್ ಜಾಸ್ತಿ ಎಳೆಯೋದಿಲ್ಲ. ಜಾಸ್ತಿ ಆದಷ್ಟು ನಮಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅರಿಶಿನದ ಪುಡಿ, ಜೀರಾ ಪುಡಿ, ಧನಿಯಾ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂಚೂರು, ಎಣ್ಣೆ 1 ಸ್ಪೂನಷ್ಟು. ಈಗ ನೋಡಿ ನೀರು ಎಷ್ಟು ಇಳಿದಿದೆ ಅಂದ್ಬಿಟ್ಟು, ಆದಷ್ಟು ಗಟ್ಟಿ ತೊಗೊಂಡ್ರೆ ಒಳ್ಳೆಯದು. ಉಪ್ಪು ಬೇರೆ ಹಾಕಿರ್ತೀವಿ, ಪನ್ನೀರಲ್ಲಿ ಕೂಡ ನೀರಿರುತ್ತೆ, ಅದಕ್ಕೆ ಆದಷ್ಟು ನೀರು ತೆಗೆದ್ಬಿಟ್ಟು ನಾವು ಯೂಸ್ ಮಾಡಬೇಕು. ಇವತ್ತು ನಾನು ರೆಡಿ ಪನ್ನೀರ್ ತಂದಿದ್ದೀನಿ, ಮನೇಲಿ ಮಾಡೋದಕ್ಕೆ ಹೋಗಲಿಲ್ಲ. ಇದು 200 ಗ್ರಾಮ್ ಇದೆ. 200 ಗ್ರಾಮ್ ಕೂಡ ಒಂದೇ ಸಾರಿ ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಅದರ್ವೈಸ್ ಬರೀ ಸಾನುಗಾದರೆ ನಾನು ಮನೇಲೇ ಮಾಡ್ಕೊಳ್ತೀನಿ, ಹಾಲನ್ನು ಹೊಡೆದ್ಬಿಟ್ಟು ಫ್ರೆಶ್ ಆಗಿ. ಇದು ನಿಮಗೆ ಕ್ಯೂಬ್ಸ್ ಬೇಕಾ ಅಥವಾ ಈ ಥರ ಸ್ಟ್ರಿಪ್ಸ್ ಬೇಕಾ, ಯಾವ ಥರ ಆದ್ರೂ ಕಟ್ ಮಾಡ್ಕೊಳ್ಬೋದು. ತುಂಬಾ ಡೆಲಿಕೇಟ್ ಆಗಿರುತ್ತೆ. ನಾನು ಮಸಾಲೆಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೇ ಮಸಾಲೆ ಸವರ್ತಾ ಇದ್ದೀನಿ. ಸೊ ಒಂದು ಸಾರಿ ಈ ಕಡೆಯಿಂದ ಒಂದು ಸಾರಿ ಫ್ಲಿಪ್ ಮಾಡಿಬಿಟ್ಟು ಆ ಕಡೆನೂ ಮಸಾಲೆ ಸವರಬೇಕು. ಪನ್ನೀರ್ನ ಓವನಲ್ಲಿ ಬೇಕ್ ಮಾಡ್ಬೋದು, ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಬೋದು, ತವಾ ಮೇಲೆ ಮಾಡ್ಬೋದು, ಅಥವಾ ಈ ಥರ ಗ್ರಿಲ್ ಥರನೂ ಮಾಡ್ಬೋದು, ಅಥವಾ ಗ್ರಿಲ್ ತವಾನೇ ಬರುತ್ತಲ್ವ ಅದ್ರ ಮೇಲೆ ಕೂಡ ಇಟ್ಟು ಮಾಡ್ಬೋದು. ಯಾವ ವೇಯಲ್ಲಾದರೂ ಇದನ್ನು ಬೇಯಿಸ್ಕೊಳ್ಬೋದು. ಆ್ಯಕ್ಚುಲಿ ಅದು ಬೇಯೋದಿಲ್ಲ, ಮೇಲ್ಗಡೆ ಮಸಾಲೆ ಮಾತ್ರನೇ ಸ್ವಲ್ಪ ಬೆಂದಂಗಾಗುತ್ತೆ. ಅದ್ರ ಜೊತೆ ನಾನು ಸ್ವಲ್ಪ ತರಕಾರಿ ಲೈಕ್ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆನಿಯನ್ಗೂ ಕೂಡ ಮಸಾಲೆ ಹಚ್ಬಿಟ್ಟು ಅದನ್ನು ಕೂಡ ಇದೇ ಥರ ಗ್ರಿಲ್ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು. ಆ ಗ್ರಿಲ್ದು ಕೂಡ ಫ್ಲೇವರ್ ಬರುತ್ತೆ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.